ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿಗೆ ಉಪ್ಪು ಹಾಕಿ ಕಲಸಿಟ್ಬಿಡ್ಬೇಕು. ಉಪ್ಪು ಕಲಸಿ 1 ಅವರ್ ಇಟ್ಬಿಡ್ಬೇಕು. ಇದನ್ನು 1 ಅವರ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಕೋಬೇಕು. ಅದನ್ನು ಹಿಂಡಿದರೆ ಕಹಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ತುಂಬಾ ನೀರು ಬಿಟ್ಟಿರುತ್ತೆ. ಉಪ್ಪು ಹಾಕಿ ನೆನೆಸಿಡೋದು ಅಥವಾ ತೊಳೆಯೋದು ಏನೂ ಬೇಡ. ಉಪ್ಪಾಕಿ ಕಲಸಿ ಇಟ್ಬಿಟ್ಟು ಆಮೇಲೆ ಹಿಂಗೆ ಇಸಕ್ಕೆ ತೆಗೆದುಬಿಟ್ರೆ ಸಾಕು, ಎಲ್ಲ ಕಹಿ ಬಂದುಬಿಡುತ್ತೆ. ಆಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು. 20 ರಿಂದ 25 ನಿಮಿಷ ಟೈಮ್ ಬೇಕು ಇದನ್ನು ಫ್ರೈ ಮಾಡ್ಕೊಳ್ಳೋಕೆ. ಹಾಗಲಕಾಯಿ ಸ್ವಲ್ಪ ಬೇಗ ಫ್ರೈ ಆಗೋಲ್ಲ. 1 ಸ್ಪೂನ್ ಎಣ್ಣೆ ಹಾಕಿ ಪೂರ್ತಿ ಕಪ್ಪಗಾಗೋವರೆಗೂ ಫ್ರೈ ಮಾಡಬೇಕು. ಹಸಿದೆಲ್ಲ ಹೋಗಿ ಒಂಥರ ಒಣದು ಚಿಪ್ಸ್ ಥರ ಆಗುತ್ತದು, ಆ ಥರ ಫ್ರೈ ಮಾಡ್ಕೋಬೇಕು ಹಾಗಲಕಾಯಿನ. ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಮಸಾಲ ರೆಡಿ ಮಾಡ್ಕೋಬೇಕು. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಹಾಗಲಕಾಯಿ ಗೊಜ್ಜಿಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ 1 ಸ್ಪೂನ್ ಎಳ್ಳು, 1.5 ಸ್ಪೂನ್ ಜೀರಿಗೆ, ಆಮೇಲೆ ಒಂದು 4 ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ತೆಂಗಿನಕಾಯಿ ಹೋಳು ತುರಿದು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ. ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಇಂಗು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಚಿಕ್ಕದು ಲೆಮನ್ ಅಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬಿಟ್ಟು ಬಾಣಲಿಲಿ ಸಾಸಿವೆ ಹಾಕಿ ಹುರಿದಿರೋ ಹಾಗಲಕಾಯಿನ ಹಾಕ್ಬೇಕು. ಇದಕ್ಕೆ ಜೀರಿಗೆ ಏನು ಬೇಡ, ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಹಾಕಬೇಕು. ಮಸಾಲ ರುಬ್ಕೊಳ್ಳೋಕ್ಕೆ ಜೀರಿಗೆ ಹಾಕಿರ್ತೀವಿ, ಹಂಗಾಗಿ ಒಗ್ಗರಣೆಗೆ ಏನು ಬೇಡ. ಆಮೇಲೆ ಇದನ್ನು ಪೇಸ್ಟ್ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಬಿಸಿ ಮಾಡೋದು ಬೇಡ. ಸುಮ್ಮನೆ ನೀರು ಹಾಕ್ಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಬಿಸಿ ಬಿಸಿ ಹಾಗಲಕಾಯಿ ಗೊಜ್ಜು ರೆಡಿ.